ಜಪಾನ್ನ ಕೋಬೆ ವಾಲಿಬಾಲ್ ಆಲ್ ಸ್ಟಾರ್ ಇವೆಂಟ್. ಸ್ಟೇಡಿಯಂ ತುಂಬಾ ಜನ, ಎಲ್ಲರ ಕಣ್ಣುಗಳು ಒಂದೇ ಆಟಗಾರನ ಮೇಲೆ. ಅವನು 26 ವರ್ಷದ ಜಪಾನ್ನ ವಾಲಿಬಾಲ್ ಸ್ಟಾರ್ ಯುಜಿ ನಿಶಿರಾ. ಎದುರಾಳಿಯನ್ನು ಮಣ್ಣಿಸುವ ಶಕ್ತಿ ಹೊಂದಿದ್ದ ಆಪೋಸಿಟ್ ಹಿಟ್ಟರ್. ಹಾಫ್ ಟೈಮ್ ಚಾಲೆಂಜ್. ಒಂದು ಅವಕಾಶ. ಅವನು ಬಾಲ್ ಹಿಡಿದು ಎಡಗೈಯಿಂದ ಸರ್ವ್ ಮಾಡ್ದ, ಆದ್ರೆ ಬಾಲ್ ದಾರಿ ತಪ್ಪಿತು. ನೇರವಾಗಿ ಕೋರ್ಟ್ನ ಪಕ್ಕದಲ್ಲಿದ್ದ ಮಹಿಳಾ ಜಡ್ಜ್ ಅವರ ಬೆನ್ನಿಗೆ ಬಿತ್ತು. ಸ್ಟೇಡಿಯಂ ನಿಶ್ಶಬ್ದ. ಆಟಗಾರನ ಮುಖದಲ್ಲಿ ಭಯ. ನಾನೇನ್ ಮಾಡ್ಬಿಟ್ಟೆ ಅಂತ ಪ್ರಶ್ನೆ. ಆಮೇಲೆ ಏನಾಯ್ತು ನೀವೇ ನೋಡಿ. ಎಸ್, ಈ ಆಟಗಾರ ನಿಂತಲೇ ನಿಲ್ಲಿಲ್ಲ. ಜಡ್ಜ್ ಕಡೆಗೆ ಓಡಿ ಬಂದ, ತಲೆಬಾಗಿ ಮನಸ್ಸಿಂದ ಕ್ಷಮೆ ಕೇಳಿದ. ಸಾರಿ ನಿಜವಾಗ್ಲೂ ಕ್ಷಮಿಸಿ ಅಂತ ಹೇಳ್ದ. ಅವನು ಆಕ್ಟ್ ಮಾಡ್ಲಿಲ್ಲ, ಪ್ರಚಾರ ಕೂಡ ಮಾಡ್ಲಿಲ್ಲ. ಒಂದು ಹ್ಯೂಮನ್ ಬೀಯಿಂಗ್ ನಂತೆ ಪ್ರತಿಕ್ರಿಯಿಸಿದ. ಸ್ಟೇಡಿಯಂನಲ್ಲಿ ನಗು. ಆನ್ಲೈನ್ ನಲ್ಲಿ ಲಕ್ಷಾಂತರ ಹೃದಯಗಳು ಕರಗಿದವು. ಜನರು ಹೇಳಿದ್ದು ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ, ಆದ್ರೆ ಅದನ್ನ ಒಪ್ಪಿಕೊಳ್ಳುವ ಧೈರ್ಯ ಎಲ್ಲರಲ್ಲೂ ಇರುವುದಿಲ್ಲ. ನಾವು ಎಲ್ರು ಕೂಡ ತಪ್ಪು ಮಾಡ್ತೇವೆ. ಮಕ್ಕಳಿಂದ ದೊಡ್ಡೋರ್ವರೆಗೂ, ಸ್ಟೂಡೆಂಟ್ಗಳಿಂದ ಲೀಡರ್ಸ್ಗಳ ತನಕ ಎಲ್ಲರೂ ಕೂಡ ತಪ್ಪು ಮಾಡ್ತೀವಿ. ಆದ್ರೆ ಸಮಸ್ಯೆ ತಪ್ಪು ಮಾಡೋದಲ್ಲ, ತಪ್ಪನ್ನು ಒಪ್ಪಿಕೊಳ್ಳದೆ ಅದನ್ನು ಮುಚ್ಚಿಕೊಳ್ಳುವುದು. ಈ ಜಪಾನ್ನ ಆಟಗಾರನಂತೆ ನಾವು ಕೂಡ ತಪ್ಪಾದರೆ ಓಡಬಾರ್ದು, ದೋಷವನ್ನು ಇನ್ನೊಬ್ಬರ ಮೇಲೆ ಹಾಕಬಾರ್ದು, ನೆಪವಂತೂ ಹುಡುಕ್ಲೇಬಾರ್ದು. ಮುಂದೆ ಹೋಗಿ ಒಪ್ಕೊಳ್ಳಿ, ಕ್ಷಮೆ ಕೇಳಿ. ತಪ್ಪು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುವುದಿಲ್ಲ, ಆದರೆ ತಪ್ಪಿನ ನಂತರ ನಿಮ್ಮ ವರ್ತನೆ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ನೀವು ಜೀವನದಲ್ಲಿ ಎಷ್ಟು ಬಾರಿ ಬಿದ್ರೂ ಪರವಾಗಿಲ್ಲ, ಆದ್ರೆ ಎಷ್ಟು ಸತ್ಯವಾಗಿ ಎದ್ದಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಫಾಲೋ ಮಾಡಿ.